ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಿಮಗೆ ಬೇಕಾಗಿರುವ ಯೂನಿಟ್ ಟೆಸ್ಟು ಮೆಟೀರಿಯಲ್ಸ್ಗಳನ್ನು ಅಪ್ಲೋಡನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ಸುಮಾರು 3 ದಿನಗಳಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಪ್ಲೋಡನ್ನು ಮಾಡ್ತಾ ಇದ್ವಿ. ಈಗ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟುಗೆ ಇರುವಂಥ ಸಿಲೆಬಸ್ಸನ್ನು ಅಪ್ಲೋಡನ್ನು ಮಾಡ್ತಾ ಕೂಡ ಇದ್ದೇವೆ. ಈಗಾಗಲೇ ಲ್ಯಾಂಗ್ವೇಜಿನ ಸಿಲೆಬಸ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸು, ಬಿಸ್ನೆಸ್ ಸ್ಟಡೀಸ್ ಹಾಗೂ ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇವೆಲ್ಲದೂ ಕೂಡ ಸಿಲೆಬಸ್ ಏನೆಲ್ಲ ಇದೆ ಅವರ ಯೂನಿಟ್ ಟೆಸ್ಟುಗೆ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಅಕೌಂಟೆನ್ಸಿ ಎಲ್ಲ ನೋಡೋದಾದರೆ ನಾವು ಇದನ್ನು ತಾವುಗಳು ಏನಂತೀರ, ಯೂನಿಟ್ ಟೆಸ್ಟುಗೆ ಚಾಪ್ಟರ್ಸು 1, 2, 3 ಅಂತ ಇದೆ. ಬ್ಯಾಂಕ್ ಹೌದಲ್ವಾ, ಯಾವುದು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಇದೆ, ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಇದೆ. ನಂತರದಲ್ಲಿ ಡಿಪ್ರಿಸಿಯೇಷನ್, ಯಾವುದು ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್, ಇವೆಲ್ಲವೂ ಕೂಡ ನಿಮ್ಮ ಯೂನಿಟ್ ಟೆಸ್ಟು ಸಿಲೆಬಸ್ಸಲ್ಲಿ ಇರುವಂಥದ್ದು ಆಗಿರುತ್ತೆ. ಧನ್ಯವಾದಗಳು. ನಂತರದಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ನೋಡೋದಾದರೆ ಸಿಲೆಬಸ್ ಫಾರ್ ಯುವರ್ ಯೂನಿಟ್ ಟೆಸ್ಟು ಅಂದರೆ ಇದೇ ಡಿಸೆಂಬರಲ್ಲಿ ನಡೆಯಲಿರುವ ಚಾಪ್ಟರ್ 6, ಚಾಪ್ಟರ್ 7 ಹಾಗೂ ಚಾಪ್ಟರ್ 8 ಇರುತ್ತೆ. ಅನಾಲಿಸಿಸ್ ಆಫ್ ಬೈ ವೇರಿಯಂಟ್ ಡಾಟಾ ಚಾಪ್ಟರ್ 7ಅಲ್ಲಿ, ಅಸೋಸಿಯೇಷನ್ ಆಫ್ ಆಟ್ರಿಬ್ಯೂಟ್ಸ್ ಚಾಪ್ಟರ್ 8ಅಲ್ಲಿ, ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್, ಈ 3 ಪಾಠಗಳು ಇರುವಂಥದ್ದು ಯೂನಿಟ್ ಟೆಸ್ಟ್ 2ಗೆ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬಿಸ್ನೆಸ್ ಸ್ಟಡೀಸನ್ನು ನೋಡೋದಾದರೆ ನಾವು ಹೌದಲ್ವಾ, ವ್ಯವಹಾರ ಅಧ್ಯಯನ ಅಂತ ತಾವುಗಳು ಹೇಳ್ತೀರಾ ಬಿಸ್ನೆಸ್ ಸ್ಟಡೀಸಿಗೆ, ಹೌದಲ್ವಾ. ಸಿಲೆಬಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 2ಗೆ ಚಾಪ್ಟರ್ಸು 6, 8, 9 ಇದೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್ ಚಾಪ್ಟರ್ 8, ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಚಾಪ್ಟರ್ 9, MSME ಆ್ಯಂಡ್ ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್, ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸಿಗೆ ಏನಂತೀರ ತಾವುಗಳು, ನೋಡಿ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟು ಚಾಪ್ಟರ್ಸು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಇದೆ, ಕೋರಿಲೇಷನ್, ಇಂಡೆಕ್ಸ್ ನಂಬರ್ಸ್, ರೂರಲ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಗ್ರೋತ್, ಇನ್ಫಾರ್ಮಲೈಸೇಷನ್ ಆ್ಯಂಡ್ ಅದರ್ ಇಶ್ಯೂಸ್. ಇದರ ಜೊತೆಗೆ ಕನ್ನಡ ಮೀಡಿಯಮ್ ಯಾರಾದರೂ ಇದ್ದರೆ ಅವರಿಗೂ ಕೂಡ ಈಗಾಗಲೇ ನಾವು ಆರ್ಟ್ಸ್ ಅಪ್ಲೋಡ್ ಮಾಡಿದ್ದೇನೋ ಅದರಲ್ಲಿ ಕನ್ನಡದಲ್ಲಿದೆ, ಅದನ್ನು ತಾವುಗಳು ಅಲ್ಲೇ ನೋಡಿಕೊಳ್ಳಬಹುದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ನನ್ನ ಪ್ರೀತಿಯ ಕಾಮರ್ಸ್ ವಿದ್ಯಾರ್ಥಿಗಳೇ, ಸೈನ್ಸ್ ವಿದ್ಯಾರ್ಥಿಗಳೇ, ಆರ್ಟ್ಸ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಇಂಗ್ಲೀಷ್ ಅಂತೂ ಕಂಪಲ್ಸರಿ. ಓಕೆ, ಐ ಟೀಚ್ ಇಂಗ್ಲೀಷ್, ದಟ್ ಈಸ್ ದ ರೀಸನ್. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 2ಗೆ ಇರುವಂತಹ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಚೆನ್ನಾಗಿ ಈಗಿನಿಂದಲೇ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷಲ್ಲಿ ಔಟ್ ತೆಗೆಯೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.